ಮೊದಲನೇ ಸ್ನೇಹಿತ ಅಥವಾ ಸ್ನೇಹಿತ ಇನ್ ಸ್ಯಾಂಡಲ್ವುಡ್. ಚೂದ ಡೈಲಾಗ್ ಕೊಟ್ಟಿದ್ದಾರೆ, ಪೌರಾಣಿಕ ಕನ್ನಡ ಮಾತಾಡೋದಕ್ಕೆ ನಂಗೆ ತುಂಬಾ ಕಷ್ಟ ಇತ್ತು. ಚಾರ್ಲಿ ನಂತರ ನಂಗೆ ಒಂದ್ ಸ್ವಲ್ಪ ಗ್ರಿಪ್ ಸಿಕ್ಕಿರೋದು ಕನ್ನಡದ ಮೇಲೆ. ಒಂದು ಉದ್ದ ಪೌರಾಣಿಕ ಡೈಲಾಗ್ ಹೇಳ್ಬೇಕಿದ್ರೆ, ನೀವು 15 ಟೇಕ್ ತಗೊಂಡಿದ್ರಲ್ಲ, ನಾನು 40 ಟೇಕ್ ತಗೊಂಡಿದ್ದೆ. ರೈಟ್ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿರ್ಬೇಕಿದ್ರೆ ಈ ಕ್ರಿಯೇಟ್ಸ್ ದ ಆರ್ಟಿಸ್ಟ್. ಯಾವ ಪರ್ಸನ್ ಹತ್ರನೂ ಆಕ್ಟಿಂಗ್ ತೆಗೆಸ್ಕೊಬೇಕಿದ್ರೆ ಆಕ್ಟರ್ ಅಲ್ಲ, ಆಕ್ಚುಲಿ ಇಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಡೈರೆಕ್ಟರ್. ಸ್ಪೆಷಲಿ ಹೊಸಬ್ರು ಜೊತೆ ಮಾಡ್ತಿರ್ಬೇಕಿದ್ರೆ ಡೈರೆಕ್ಟರ್ ಕೈಲಿರುತ್ತೆ. ಮನ್ಸಲ್ಲೇ ಇಟ್ಕೊಂತ ಇದ್ದೆ ಬಿಟ್ರೆ ನನಗೆ ಅಷ್ಟು ಧೈರ್ಯ ಇರ್ಲಿಲ್ಲ ಹೋಗಿ ಮಾತಾಡ್ಸೋದು, ನಿನ್ ಕಂಡ್ರೆ ಇಷ್ಟ ಅನ್ನೋದು, ನಾವು ಇದಕ್ಕೆ ಕಾಫಿ ಗಿಫಿ ಕುಡಿಯಕ್ ಹೋಗೋಣ, ಅದೆಲ್ಲ ನಾನು ಯಾವತ್ತೂ ಕೇಳಿಲ್ಲ. ನಿಮ್ಮ ಜೀವನದ ಮೊದಲ ಸ್ಯಾಲ್ರಿ. ಆ್ಯಂಡ್ ಈಗ ಒಂದಷ್ಟು ಸೀರಿಯಸ್ ಕಾನ್ವರ್ಸೇಷನ್ ಆಯಿತು ಸಿನಿಮಾ ಬಗ್ಗೆ. ಒಂದು ಚಿಕ್ಕ ಫನ್ ರೌಂಡ್ ಮಾಡ್ತೀನಿ. ಲೆಟ್ಸ್ ಲೈಟ್ ಅಪ್ ದ ಮೂಮೆಂಟ್. ಓಕೆ, ನಮ್ಮ ಜೀವನದ ಮೊದಲುಗಳು ಅಂತ ಅಂದರೆ ಫಸ್ಟ್ ಆಫ್ ಅವರ್ ಲೈಫ್. ಸೊ ಒಂದು ನಾಸ್ಟಾಲ್ಜಿಯಾ ಕ್ರಿಯೇಟ್ ಮಾಡುತ್ತೆ. ಅದನ್ನು ನೀವು ಒನ್ ವರ್ಡಲ್ಲಿ ಬೇಕಾದ್ರೂ ಆನ್ಸರ್ ಮಾಡ್ಬೋದು, ಅವ್ರಿಗೆ ಕ್ಯಾನ್ ಎಕ್ಸ್ಪ್ಲೈನ್. ಓಕೆ, ನಿಮ್ಮ ಜೀವನದ ಮೊದಲ ಸ್ಯಾಲ್ರಿ. ನಾನು ಅದೇ ಅಗೇನ್ ನಾನು ಬ್ಯಾಡ್ಮಿಂಟನ್ ಕೋಚ್ ಆಗಿದ್ದೆ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ನಾನು ಜೈನ್ ಕಾಲೇಜಲ್ಲಿ ಓದ್ತಾ ಇದ್ದೆ. ಜೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಅವ್ರದ್ದೊಂದು ಸ್ಕೂಲ್ ಇತ್ತು. ಅಲ್ಲಿಗೆ ಕೋಚ್ ಇರಲಿಲ್ಲ, ಬ್ಯಾಡ್ಮಿಂಟನ್ ಕೋಚ್ ಏನೋ ಅವ್ರು ಬಿಟ್ಟು ಹೋಗಿದ್ರು, ಏನೋ ಆಗಿತ್ತು. ಸೊ ನಾನು ಇಮಿಡಿಯೇಟ್ ಆಗಿ ನಾನು ಓದ್ತಾ ಇರ್ಬೇಕಾದ್ರೆ ಅವ್ರು ನನಗೆ ಅಲ್ಲೋಗಿ ಟ್ರೈನ್ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು ನಮ್ಮ ಕಾಲೇಜ್ ಅವರೇ. ಸೊ ಅಲ್ಲಿ ಹೋಗಿ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೆ. ದಿನ ಕನಕ್ಪುರಕ್ಕೆ ಹೋಗಿ, ದಿನ ಕಾಲೇಜ್ ಮುಗಿಸ್ಕೊಂಡು ಕನಕ್ಪುರ ಹೋಗಿ ಅಲ್ಲಿ ಟ್ರೈನ್ ಮಾಡಿ ವಾಪಸ್ ಬರ್ತಾ ಇದ್ದೆ. ಅದು ನನ್ನ ಫಸ್ಟು. ನೈಸ್. ಎಷ್ಟು ರೂಪಾಯಿ ಕೊಡ್ತಿದ್ರು ಅವಾಗಿನ ಟೈಮಿಗೆ? ಅದು ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿದ್ದಕ್ಕೆ ಸೊ ನನಗೆ 5,000 ಏನೋ ಕೊಟ್ಟಿದ್ರು. ಅದು ದೊಡ್ಡ ಅಮೌಂಟ್, ನನಗೆ ಸಿಕ್ಕಾಪಟ್ಟೆ ದೊಡ್ಡ ಅಮೌಂಟು. ಐ ವಾಸ್ ಸೂಪರ್ ಹ್ಯಾಪಿ. ನನ್ನ ಎಲ್ಲ ಅಂದರೆ ಅವಾಗೇನೋ ಬಟ್ಟೆ ತೊಗೊಬೇಕು, ಶೂಸ್ ತೊಗೊಬೇಕು, ಅದೆಲ್ಲ ಆಸೆ ಇರುತ್ತಲ್ಲ, ಅದೆಲ್ಲ ಅದರಿಂದ ಈಡೇರಿತ್ತು. ದಿಸ್ ಇಸ್ ಬ್ಯಾಕ್ ಇನ್ 2003, 2004. ಆ ಟೈಮಿಗೆ ಅದೇ ನಾನು ಹೇಳಿದ 2003-2004ಗೆ ಅದು ಒಳ್ಳೆ ಅಮೌಂಟೇ. ಅದು 5,000. ಎಸ್ ಮ್ಯಾಮ್, ನಿಮ್ಮ ಮೊದಲನೇ ಸ್ಯಾಲ್ರಿ. ನಂದು 2014 ಅನ್ಸುತ್ತೆ. ವೆನ್ ನಾನು ಆಲ್ಮೋಸ್ಟ್ ಲೈಕ್ 19 ಇಯರ್ಸ್ ಆರ್ ಸಮಥಿಂಗ್, ಕಾಲೇಜಿಂದ ಜಸ್ಟ್ ಪಾಸ್ ಔಟ್ ಆಗಿದೆ. ನನಗೆ ದುಡ್ಡು ಬೇಕಿತ್ತು ಪಾಕೆಟ್ ಮನಿಗೆ. ಸೊ ಈ ಸ್ಯಾಮ್ಸಂಗು ಅದರಲ್ಲೆಲ್ಲ ಪ್ರಮೋಟರ್ ಆಗಿ ಸೇಲ್ಸಿಗೆ ನಾನು ಹೋಗ್ತಿದ್ದೆ. ಪರ್ ಡೇ ಎಲ್ಲ ಇರ್ತಿತ್ತು. ಸೊ 500 ಪರ್ ಡೇ ಆಗಿರ್ತಿತ್ತು. ಸೊ ದಟ್ ವಾಸ್ ಮೈ ಫಸ್ಟ್. ಬಟ್ ಅದ್ರ ಮುಂಚೆ ಮಾಡಲಿಂಗ್ ನೋ ಇಟ್ಸ್ ಲೈಕ್ ಹಂಗಲ್ಲ, ಸೇಲ್ಸ್ ಪರ್ಸನ್, ಸೇಲ್ಸ್ ಮ್ಯಾನ್ ಕಮ್ಯುನಿಕೇಟ್ ಮಾಡಿ ಅವರಿಗೆ ತಗೊಳ್ಳಿ ಅಂತ ಕಮ್ಯುನಿಕೇಟ್ ಮಾಡೋದು. ಇದು ಚೆನ್ನಾಗಿದೆ, ಸ್ಯಾಮ್ಸಂಗ್ ಕರ್ವ್ UHD, ಫಿಂಗರ್ ಸೆನ್ಸರ್ ಇದೆ, ಇದೆಲ್ಲ ಮಾಡ್ತಿದ್ದೆ. ಸೊ ಅವಾಗ ಮದೇ ಒಂಥರ ಇಂಟ್ರೆಸ್ಟಿಂಗ್ ಇರ್ತಿತ್ತು. ಅದ್ರಲ್ಲೂ ಈ ಬಡ್ಡಿ ಮಕ್ಳು ಕಮಿಷನ್ ಕೊಡೋದ 200 ರೂಪಾಯಿ. ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದೀನಿ. ಸೊ ದಟ್ ವಾಸ್ ಮೈ ಫಸ್ಟ್. ಆ್ಯಂಡ್ ಸರ್, ಮೊದಲನೇ ಸ್ನೇಹಿತ ಅಥವಾ ಸ್ನೇಹಿತ ಇನ್ ಸ್ಯಾಂಡಲ್ವುಡ್. ಮೊದಲನೇ ಫ್ರೆಂಡ್ ನನಗೆ ಸತೀಶ್ ನಿನಾಸಂ. ಅಫ್ಕೋರ್ಸ್ ಗಣೇಶು ಕೂಡ. ಗಣೇಶು ಗಾಳಿಪಟ ಎಲ್ಲ ಒಟ್ಟಿಗೆ ಮಾಡಿದ್ವಿ ಮುಂಗಾರು ಮಳೆ ಆದ ತಕ್ಷಣ. ಆ್ಯಂಡ್ ಸತೀಶನು ನನಗೆ ಮೊದಲನೇ ಅಂದರೆ ಮನಸಾರೆ ನಾನು ಮಾಡಬೇಕಾದ್ರೆ ನಾನು ಫಸ್ಟ್ ಟೈಮ್ ಅಂದರೆ ಹೀರೋ ಆಗಿ ಮಾಡ್ತಾ ಇರೋದು. ಆಮೇಲೆ ಸತೀಶನು ಫಸ್ಟ್ ಟೈಮ್ ಅವಾಗ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು. ಸೊ ನಾವಿಬ್ರು ಒಂದೇ ಇದರಲ್ಲೇ ಜೊತೆಗೆ ಅಂದರೆ ಊಟ ಮಾಡಿಕೊಂಡು ಓಡಾಡಿಕೊಂಡು ಇರ್ತಾ ಇದ್ವಿ. ಒಂದು ಆಲ್ಮೋಸ್ಟ್ 2 years ಒಟ್ಟಿಗೆ ಒಂದು 3 ಸಿನಿಮಾ ಮಾಡಿದ್ವಿ. 4-5 ಸಿನಿಮಾ ಮಾಡಿದ್ವಿ ನಾವು ಒಂದು ವಿತ್ ಇನ್ ಸ್ಪ್ಯಾನ್ ಆಫ್ 3-4 years. ಸೊ ಸತೀಶ್ ಅವರು ಗುಡ್ ಫ್ರೆಂಡ್. ನಾನು ಶಾರ್ಟ್ ಫಿಲ್ಮ್ ಇಂದ ಶುರು ಮಾಡಿದ್ದೆ. ಆ್ಯಂಡ್ ಅದರಲ್ಲಿ ಡೈರೆಕ್ಟರ್ ಅಂತ ಯತೀಶ್ ಅಂತ ಒಬ್ರು ಇದ್ರು. ಸೊ ಅವ್ರ ಥ್ರೂ ನನಗೆ ಎಲ್ಲರೂ ಇಂಟ್ರೊಡ್ಯೂಸ್ ಆಗ್ತಾ ಹೋದ್ರು. ನಮ್ಮ ಸೇಮ್ ಏಜ್ ಗ್ರೂಪ್ ಅವರು. ಬಟ್ ರೈಟ್ ನೌ ಹಿ ಸ್ಟಾರ್ಟಿಂಗ್ ಇಸ್ ಓನ್ ಫೀಚರ್ ಫಿಲ್ಮ್. ಬಟ್ ಇನ್ನೂ ಸದ್ಯಕ್ಕೆ ಈಸ್ ಲೈಕ್ ಪ್ರೊಸೀಡಿಂಗ್. ಬಟ್ ನಾನೊಂದು ಸ್ವಲ್ಪ ಬೇರೆ ಮುಂದೆ ಹೋಗಿ ಐ ಮೇಡ್ ಗುಡ್ ಫಿಲ್ಮ್ಸ್ ಅಂಡ್ ಆಲ್. ಹಂಗಾಯ್ತು ಅಷ್ಟೇ. ಸರ್, ಮೊದಲನೇ ಸೀನು ಅಥವಾ ಡೈಲಾಗ್ ಜ್ಞಾಪಕ ಇದೆಯಾ ಕ್ಯಾಮ್ರಾ ಫೇಸ್ ಮಾಡಿದ್ದು? ನನಗೆ ಫಸ್ಟ್ ಸಿನಿಮಾದಲ್ಲೇ ನನಗೆ ಯಾರ ಜೊತೆ ದತ್ತಣ್ಣ ಅವ್ರಿಗೆ ಗೊತ್ತಲ್ಲ, ಸೀನಿಯರ್ ಮೋಸ್ಟ್ ದತ್ತಣ್ಣ, ಲೆಜೆಂಡ್ರಿ ಆಕ್ಟರ್ ಬೇರೆ. ಸೊ ದತ್ತಣ್ಣ ಆಮೇಲೆ ಜಯಂತಿ ಮ್ಯಾಮ್ ಇಬ್ರು ಜೊತೆ ನನಗೆ ಫಸ್ಟ್ ಸೀನು. ನನಗೆ ಸಿಕ್ಕಾಪಟ್ಟೆ ನರ್ವಸ್ಸು. ನನಗೆ ಅದು ಡೈಲಾಗ್ ಕರೆಕ್ಟಾಗಿ ನೆನಪಿಲ್ಲ, ಆದರೆ ಸಿಂಪಲ್ ಆಗಿತ್ತು. ಅಂದರೆ ನಾನು ಅಲ್ಲೆಲ್ಲೋ ಹೋಗ್ತಾ ಇದ್ದೀನಿ, ಅದೇನೋ ತೊಗೊಂಬರ್ಬೇಕು ಅಂತ ಇಷ್ಟೇ ಹೇಳಬೇಕು. ಬಟ್ ಅದಕ್ಕೆ ನಾನೊಂದು 15 ಟೇಕ್ ತೊಗೊಂಡೆ. ಯಾಕೆ ಇವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ದಿಗಂತ ಟೇಕ್ಸ್ ತಗೊಂತಿರೋದ ಅಂತ. ಅಯ್ಯೋ, ನನ್ಗೆ ಸಿಕ್ಕಾಪಡೆ ನರ್ವಸ್. ಯಾಕೆ ಅಂದ್ರೆ ಒಂದು ತೀರ್ಥಹಳ್ಳಿಯಲ್ಲೇ ಶೂಟಿಂಗ್ ನಡೀತಾ ಇತ್ತು, ನಮ್ಮೂರಲ್ಲೇ ಫಸ್ಟ್ ಸಿನಿಮಾದ ಫಸ್ಟ್ ಡೇ ಶೂಟು ಅಲ್ಲಿ. ಸೊ ಊರವರೆಲ್ಲ ಬಂದಿದ್ದಾರೆ ಸುಮಾರು ಜನ, ನೋಡೋಣ ನಮ್ಮ ಹುಡುಗ ಹೆಂಗ್ ಮಾಡ್ತಾನೆ ಆಕ್ಟಿಂಗು ಅಂತ. ಸೊ ನಮ್ಮೂರವ್ರ ಜನ ಮುಂದೆ ಅದೊಂದು ಬೇರೆ ನರ್ವಸ್ಸು, ದತ್ತಣ್ಣನ ಜೊತೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ಅದು ಬೇರೆ ನರ್ವಸ್ಸು. ಸೊ ಅದು ನನ್ನ ಫಸ್ಟ್ ಸೀನು. ಸೂಪರ್, ಸಖತ್ ನಾಸ್ಟಾಲ್ಜಿಕ್ ಆಗಿದೆ. ಯಾವ್ದು ನಿಮ್ದು? ನಂದು ಹರರ್ ಮಹಾದೇವ. ಅದರಲ್ಲಿ ನಂಗೆ ಫಸ್ಟ್ ಆಫ್ ಆಲ್ ನಾನು ಯಾವತ್ತೂ ಥಿಯೇಟರ್ ಮಾಡಿರಲಿಲ್ಲ. ಆ್ಯಂಡ್ ಡ್ರಾಮಾ ನಂಗೆ ಏನು ಗೊತ್ತೇ ಇರಲಿಲ್ಲ. ಆ್ಯಕ್ಟಿಂಗ್ ಬಗ್ಗೆ ನಾಲೆಜೇ ಇಲ್ಲ. ಒಂದು ಇಷ್ಟು ಉದ್ದ ಡೈಲಾಗ್ ಕೊಟ್ಟಿದ್ದಾರೆ, ಪೌರಾಣಿಕ ಕನ್ನಡ ನಂಗೆ ಬರ್ತಾನೆ ಇರಲಿಲ್ಲ. ಯೂಶ್ವಲ್ ಕನ್ನಡ ಮಾತಾಡೋದಕ್ಕೆ ನನಗೆ ತುಂಬ ಕಷ್ಟ ಇತ್ತು. ಚಾರ್ಲಿ ನಂತರ ನನಗೆ ಒಂದು ಸ್ವಲ್ಪ ಗ್ರಿಪ್ ಸಿಕ್ಕಿರೋದು ಕನ್ನಡದ ಮೇಲೆ. ಬಿಕಾಸ್ ಓದಿರೋದೇ ಕೇಂದ್ರ ವಿದ್ಯಾಲಯ, ಅಲ್ಲಿ ಜಾಸ್ತಿ ಲ್ಯಾಂಗ್ವೇಜ್ ಇರಲ್ಲ. ಬಟ್
ಇದೊಂದು ಮಾಡ್ತಿರ್ಬೇಕಿದ್ರೆ ನಂದು ಈ ಒಂದು ಡೈಲಾಗ್, ಒಂದು ಉದ್ದ ಪೌರಾಣಿಕ ಡೈಲಾಗ್ ಹೇಳ್ಬೇಕಿದ್ರೆ ನೀವು 15 ಟೇಕ್ ತಗೊಂಡಿದ್ರಲ್ಲ, ನಾನು 40 ಟೇಕ್ ತಗೊಂಡಿದ್ದೆ ಆಯ್ತಾ. ಸೊ ನಂಗೆ ಅನ್ಸ್ತು ಮೋಸ್ಟ್ಲಿ ಇವ್ರು ಬೇರೆಯವ್ರನ್ನ ಕಾಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಅಷ್ಟು ಟೇಕ್ಸ್ ತಗೊಂಡಿದ್ದೆ ನಾನು. ಬಟ್ ಇಟ್ಸ್ ಆಲ್ವೇಸ್ ಲೈಕ್ ಒಬ್ಬ ರೈಟ್ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿರ್ಬೇಕಿದ್ರೆ ಹಿ ಕ್ರಿಯೇಟ್ಸ್ ದ ಆರ್ಟಿಸ್ಟ್. ಯಾರೇ ಆದ್ರೂ ಕೂಡ ಯಾವ ಪರ್ಸನ್ ಹತ್ರನೂ ಆಕ್ಟಿಂಗ್ ತೆಗೆಸ್ಕೊಬೇಕಿದ್ರೆ ಆಕ್ಟರ್ ಅಲ್ಲ, ಆಕ್ಚುಲಿ ಇಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಡೈರೆಕ್ಟರ್. ಸ್ಪೆಷಲಿ ಹೊಸಬ್ರು ಜೊತೆ ಮಾಡ್ತಿರ್ಬೇಕಿದ್ರೆ ಡೈರೆಕ್ಟರ್ ಕೈಲಿರುತ್ತೆ. ಅವರಿಗೆ ತೆಗಿಸ್ಬೇಕು ಅಂತ ಇದ್ರೆ ಯಾವ ತರ ಆದ್ರೂ ಹೇಗಾದ್ರೂ ಅವ್ರ ಹತ್ರ ಆಕ್ಟಿಂಗ್ ತೆಗ್ಸ್ತಾರೆ, ಬಟ್ ಇಟ್ಸ್ ಆಲ್ವೇಸ್ ದ ಡೈರೆಕ್ಟರ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನನ್ನ ಹರಹರ್ ಮಹಾದೇವ ಡೈರೆಕ್ಟರ್ ದೀಪಕ್ ಗರ್ಗ್ ಅಂತ. ಸೊ ನಾನು ಇವತ್ತು ಏನೇ ಇದ್ರು ಕೂಡ ಆ ಒಂದು ಅವತ್ತು ಬಯಸ್ಕೊಂಡಿರೋದಿರ್ಬೋದು, ಅಳಿಸಿರೋದಿರ್ಬೋದು, ಏನೇ ಇರ್ಬೋದು, ಬಟ್ ಅವ್ರು ಅವತ್ತು ಅಷ್ಟು ನಂಗೆ ಸ್ಟ್ರೆಂತು ಮತ್ತೆ ನನ್ನ ಕಾನ್ಫಿಡೆನ್ಸ್ ತುಂಬಿದಕ್ಕೆ ಇವತ್ತು ನಾನು ಏನೋ ಒಂದು ಮಾಡಕ್ ಆಗಿದೆ ನನ್ನ ಕರಿಯರಲ್ಲಿ ಕೂಡ. ಸೊ ಥ್ಯಾಂಕ್ಸ್ ಟು. ಓಕೆ, ಇಬ್ರು ಇಷ್ಟು ಗುಡ್ ಲುಕಿಂಗ್ ಇದ್ದೀರಾ. ಮೊದಲನೇ ಪ್ರಪೋಸಲ್ ನಿಮಗೆ ಬಂದಿದ್ದು ಯಾವಾಗ? ನನಗೆ ನನ್ನ ಲೈಫಲ್ಲಿ ಬಂದೇ ಇಲ್ಲ ಅನ್ಸುತ್ತೆ, ಸೀರಿಯಸ್ ಆಗಿ. ಇದು ನೀವು ಹೇಳ್ತಾರೋ ದೊಡ್ಡ ಸುಳ್ಳು. ಇಲ್ಲ, ಅದ್ಗೆ ಹೌದು, ಏನೋ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ಅಂದ್ರೆ ಲೈಕ್ ಕಾಲೇಜಲ್ಲಿ ಪಾಪ್ಯುಲರ್ ಆಗಿದ್ದೆ ಅಂತ, ಬಟ್ ಯಾರು ನಾನೇನು ಹುಡುಗಿಯರು ಬಂದು ನಾನೇನು ಸಿಕ್ಕಾಪಟ್ಟೆ ಮಾತಾಡ್ಸಿದಾಗ್ಲಿ ಆ ಥರದ್ದು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಬಟ್ ಅಫ್ಕೋರ್ಸ್ ಯಾರೋ ಒಂದು ಹುಡುಗಿ ಪಾಪ ಅವಳಿಗೆ ತುಂಬಾ ಕ್ರಶ್ ಇತ್ತು ನನ್ನ ಮೇಲೆ. ಅವಳು ನಂಗೆ ಚಾಕ್ಲೇಟ್ ತಂದು ಕೊಡ್ತಾ ಇದ್ಲು. ಅಂದ್ರೆ ಪ್ರತಿ ವಾರಕ್ಕೊಂದ್ಸತಿನೋ ಅಥವಾ 15 ದಿವಸಕ್ಕೊಂದ್ಸತಿ ನಂಗೆ ಒಂದು ಚಾಕ್ಲೇಟ್ ತಂದು ಕೊಡೋದು, ಏನು ಮಾತಾಡ್ತಾ ಇರ್ಲಿಲ್ಲ, ಬರೀ ಹಿಂಗೆ ಚಾಕ್ಲೇಟ್ ಕೊಟ್ಟು ಹೋಗ್ತಾ ಇದ್ಲು. ಸೊ ಅದೊಂದು ನೆನಪಿದೆ, ಬಿಟ್ರೆ ಯಾರು ನಂಗೇನು ಪ್ರಪೋಸ್ ಮಾಡಿದಾಗ್ಲಿ ಐ ಲವ್ ಯು ಅಂತ ಹೇಳಿದಾಗೆ ಅದು ನೆನಪಿಲ್ಲ. ನೀವೇ ಮಾಡಿದ? ನಾನು ಮಾಡಿಲ್ಲ. ಇದ್ರೂ ನಂಬಕ್ಕಾಗ್ತಿಲ್ಲ. ಇದು ಸುಳ್ಳು. ನಿಜ ನಿಜ. ನಾನು ಎಲ್ಲೂ ಆತರ ಹೋಗಿ ಕ್ರಶ್ ಇದ್ರೆ ಅಫ್ಕೋರ್ಸ್ ಕ್ರಶ್ ತರನೇ ಮನ್ಸಲ್ಲೇ ಇಟ್ಕೊಂತ ಇದ್ದೆ, ಬಿಟ್ರೆ ನನಗೆ ಅಷ್ಟು ಧೈರ್ಯ ಇರಲಿಲ್ಲ ಹೋಗಿ ಮಾತಾಡ್ಸೋದು, ನಿನ್ ಕಂಡ್ರೆ ಇಷ್ಟ ಅನ್ನೋದು, ನಾವು ಇದಕ್ಕೆ ಕಾಫಿ ಗಿಫಿ ಕುಡಿಯೋಕೆ ಹೋಗೋಣ ಅದೆಲ್ಲ ನಾನು ಯಾವತ್ತೂ ಕೇಳಿಲ್ಲ. ಸೊ ಹಂಗಾಗಿ ಅದು ಗೊತ್ತೇ ಇಲ್ಲ ನನಗೆ ಡೇಟಿಂಗು ಅದೆಲ್ಲ. ನೈಸ್ ಬಟ್ ಸ್ಟ್ರೇಂಜ್. ಅನ್ಬಿಲೀವಬಲ್. ಬಿಕಾಸ್ ಕನ್ನಡದ ದೂತ್ ಪೇಡ ದಿಗಂತ್ ಅವರಿಗೆ ಯಾರು ಪ್ರಪೋಸ್ ಮಾಡಿಲ್ಲ ಅನ್ನೋದು ಕಾಂಟ್ ಬಿಲೀವ್. ಅದು ನನ್ನ ಸಿನಿಮಾ ಬಂದ ಮೇಲೆ, ನಾನು ಅದಕ್ಕಿಂತ ಮುಂಚೆಯಿಂದ ಹೇಳ್ತಾ ಇರೋದು. ಬಟ್ ಅದೇ ಕಾಲೇಜಲ್ಲಿ ಇದ್ದಾಗ ಅದೇ ಐ ವಾಸ್ ನಾಟ್ ವೆರಿ ಪಾಪ್ಯುಲರ್, ಬಟ್ ಅದೇ ಪ್ರಪೋಸ್ ಮಾಡೋ ಥರ ಯಾವುದೂ ಆಗಿಲ್ಲ. ಓಕೆ, ಎಸ್ ಮ್ಯಾಮ್, ನಿಮ್ಮ ಕೇಸಲ್ಲಿ? ನನ್ಗೆ ಆ್ಯಕ್ಚುಲಿ ನೆನಪಿಲ್ಲ, ಅಷ್ಟು ಬಂದಿದ್ದಾವೆ, ಸುಮಾರಷ್ಟು ಬಂದಿದ್ದಾವೆ. ಬಟ್ ಸ್ಕೂಲ್ ಟೈಮಲ್ಲೆಲ್ಲ ನಾನು ಸಿಕ್ಕಾಪಟ್ಟೆ ಲೈಕ್ ಸ್ಪೋರ್ಟ್ಸಲ್ಲಿ ಇರ್ತಿದ್ದೆ. ನೀವು ಬಿಗ್ ಬಾಸ್ ಅಲ್ಲಿ ಹೇಗೆ ನೋಡಿದಿರ ಅಲ್ವಾ, ಅದ್ರ ಇನ್ನೂ ಅಗ್ರೆಸಿವ್ ವರ್ಷನ್ ಆಗಿರ್ತಿದ್ದೆ ನಾನು. ಸೊ ಹುಡುಗರಿಗೆ ನಾನು ಅಪ್ರೋಚ್ ಹೌದು. ಪ್ಲೀಸ್ ಹೇಳಿ, ಅದು ಸಿಕ್ಕಾಬಿಟ್ಟೆ ರೀಲ್ಸ್ ಎಲ್ಲ ಹೆಂಗ್ ಫೇಮಸ್ ಆಗೋಯ್ತು. ಹೌದಾ? ಹೌದು. ಸೊ ಹಂಗೆ ಇರ್ತಿದ್ದೆ, ನಾನು ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ವರ್ಷನ್ ಇರ್ತಿದ್ದೆ. ಸೊ ನನ್ನ ಬಾಯ್ಸ್ ಅಪ್ರೋಚ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅನ್ಕೊಂತಿದ್ರು. ಈ ಹುಡುಗರು ಇರ್ತಾರಲ್ಲ ಹೂ ಲೈಕ್ಸ್ ಆಲ್ಫಾ ವುಮೆನ್ ಟೈಪ್, ಸೊ ಅವರು ಒಂದು ಸ್ವಲ್ಪ ಬೋಲ್ಡ್ನೆಸ್ ತಂದ್ಕೊಂಡು ಇಲ್ಲ ಅವರಿಗೆ ಡೇರ್ ಸಿಕ್ಕಿರ್ಬೇಕು, ಹೋಗು ಅವಳ ಪ್ರಪೋಸ್ ಮಾಡೋದು ದಮ್ಮಿದ್ರೆ ಅಂತ ಅವಾಗ ನನಗೆ ಬಂದು ಪ್ರಪೋಸ್ ಮಾಡಿದ್ದಾರೆ. ಅದು ಯಾವತ್ತೂ ಕೂಡ ಫ್ಲಾಪೇ ಆಗ್ತಿತ್ತು. ಅಂದ್ರೆ ನನ್ಗೆ ಗೊತ್ತು ನಿಂಗೆ ಡೇರ್ ಸಿಕ್ಕಿದೆ, ನನ್ನೇ ಪ್ರಪೋಸ್ ಮಾಡ್ತೀಯ ನೀನು, ಆ ಥರ ಒಂದು ಸ್ವಲ್ಪ ಆಗ್ಬಿಡ್ತಿತ್ತು ಆ ಥರ. ಆ್ಯಂಡ್ ಜಾಸ್ತಿ ಇದಿರ್ತಿರ್ಲಿಲ್ಲ ಪ್ರಪೋಸ್. ಪಾಪ ಎಷ್ಟು ಜನ ಹೆದರ್ಸಿದಿರ ಈ ಥರ? ಹೊಡೆದಿದ್ದೀರಾ? ಸ್ಕೂಲ್ ತನಕ ಮಾತ್ರ ಲಿಮಿಟೆಡ್ ಇತ್ತು. ಅದೇ ನಂಗೆ ನನ್ನ ಫ್ಯಾಮಿಲಿಗೆ ಭಯ ಇದೆ, ಅದು ಸ್ಕೂಲಲ್ಲಿ ನೋಡಿದ್ದು ಮಿಸ್ಬಿಹೇವ್ ಮಾಡಿದ್ರೆ ಹೊಡೆಯೋದು ಕರೆಕ್ಟ್ ಅದೇ ಆಗಿತ್ತು ಆಕ್ಚುಲಿ. ಸೊ ಬೇಡ ಸ್ಟೋರೀಸ್ ಏನಕ್ಕೆ. ಅಂಡ್ ಮೊದಲನೇ ಕಾಂಟ್ರವರ್ಸಿ ವಿಚ್ ಇಸ್ ನಾಟ್ ಟ್ರೂ, ಯಾಕೆ ಗುರು ಹಿಂಗ್ ಬರ್ದ್ ಬಿಡಿಯಾರೆ, ಹಿಂಗ್ ಹೇಳ್ತೀರಿ ಅಂತ ಅನ್ಸಿದ್ದು ನನ್ನ ಬಗ್ಗೆ ಸುಮಾರು ಇದೆಯಲ್ಲ ಆ ಥರದ್ದು. ಯಾವ್ದು ಅಂದ್ರೆ ಟಾಪ್ ಆಫ್ ದ ಮೈಂಡ್ ಯಾವ್ದು ಬರ್ತದೆ ಆ ಥರ? ಇಲ್ಲಿ ನನ್ನ CCBಗೆಲ್ಲ ಕರೆದಿದ್ರು, ಅದು ಏನೋ ಕಾಂಟ್ರವರ್ಸಿ ಮಾಡಿದ್ರು. ಸೊ ಅದೆಲ್ಲ ನನಗೆ ಅನ್ನೆಸರಿ ಅನಿಸ್ತು ಅಷ್ಟೇ. ವಿಚ್ ಇಸ್ ನಾಟ್ ಟ್ರೂ. ವಿಚ್ ಇಸ್ ನಾಟ್ ಟ್ರೂ. ಎಸ್ ಮ್ಯಾಮ್, ಆ ಥರದ್ದು ನಂಗೆ ಯಾವುದು ಗೊತ್ತೇ ಇಲ್ಲ ಅಂತದ್ದು ಆಕ್ಚುಲಿ. ಓಕೆ, ಐ ಮೀನ್ ಬಿಕಾಸ್ ಆಫ್ ಮೀಮ್ಸ್ ಟ್ರಾಲ್ಸ್ ಎಲ್ಲ ಆಗ್ತಿರುತ್ತಲ್ಲ, ದಿಸ್ ನಾಟ್ ಟ್ರೂ, ಯಾಕೆ ಹಿಂಗೆ ಬಂತು ಅಂತೆಲ್ಲ ಹೇಳ್ತಿರ್ತೀವಲ್ಲ ಅದಕ್ಕೆ. ಈ ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಲ್ಲ ಯಾರು ಮಾತಾಡಿದೆಲ್ಲ ಅದೇ ಆಗ್ಬಿಡ್ತೈತಾ. ಸೊ ನನ್ಗೆ ಆಕ್ಚುಲಿ ಗೊತ್ತಿಲ್ಲ, ಬಿಕಾಸ್ ಐ ಬಿ ಆನೆಸ್ಟ್, ನಾನು ಯಾವುದು ಇಂಟರ್ವ್ಯೂ ನೋಡೋಕೆ ಹೋಗಲ್ಲ. ಆ್ಯಂಡ್ ಟ್ರೋಲ್ಸ್ ಕೂಡ ನಾನು ಅಷ್ಟು ಫಾಲೋ ಮಾಡೋಕೆ ಹೋಗಲ್ಲ. ಯೂಶುವಲಿ ಏನಾಗುತ್ತೆ ಅಂದರೆ ನನ್ನ ಫ್ಯಾನ್ಸ್ ಯಾರನ್ನಾದ್ರೂ ಹೇಟ್ ಮಾಡ್ತಿದ್ರೆ ಅವ್ರಿಗೆ ಏನೋ ಬರ್ದಿರ್ತಾರೆ, ಅದನ್ನ ರಿವೆಂಜ್ ತಗೊಂಡೋಗಿ ಬಂದು ನನ್ನೇನಾದ್ರೂ ಮಾಡಿರ್ತಾರೆ. ಸೊ ಅದು ಸುಮಾರು ನೋಡಿದೆ ನಾನು. ಅವ್ರ ಕಡೆಯವ್ರು ಇವ್ರಿಗೆ ಬೈಯೋದು, ಇವ್ರ ಕಡೆ ಅವ್ರಿಗೆ ಬೈಯೋದು. ವಿ ವಿಲ್ ಬಿ ಫೈನ್ ಆಯ್ತಾ, ಅನ್ಕೊಂಡಿರ್ತೀವಿ ನಾವು ಮಾತಾಡಿಲ್ಲ ಅಂತ ಪ್ರಾಬ್ಲಮ್ ಆಗುತ್ತೆ. ಸೊ ಅಂಥದ್ದು ಕೆಲವೊಂದು ಆಗ್ತಾ ಇರುತ್ತೆ. ಬಟ್ ಐ ಜಸ್ಟ್ ಫೀಲ್ ದಟ್ ಇಟ್ಸ್ ಅನ್ನೆಸೆಸರಿ ಅಂತ. ಸುಮ್ಮನೆ ಅವ್ರವರೇ ಮಾಡ್ಕೊತಿದ್ದಾರೆ ಹೊರತು ನಮಗೆ ಯಾರ ಜೊತೆನೂ ಏನೂ ಸಮಸ್ಯೆನೇ ಇಲ್ಲ. ಆ್ಯಂಡ್ ಇದೆಲ್ಲ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಸ್ಪೆಷಲಿ ಫ್ಯಾನ್ ವಾರ್ಸ್ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನಮ್ಮ ಮಧ್ಯೆ ಏನೇ ಪ್ರಾಬ್ಲಮ್ಸ್ ಇದ್ರು ವಿ ಸಾರ್ಟ್ ಇಟ್ ಔಟ್. ಆ್ಯಂಡ್ ಈ ರೇಂಜಿಗೆ ಅಗ್ಲಿ ಆಗೋದು ಅಥವಾ ಬೇರೆಯವ್ರ ಫ್ಯಾಮಿಲಿನ ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ಹರಾಸ್ ಮಾಡೋದು, ಬ್ಯಾಡ್ ಕಮೆಂಟ್ಸ್ ಹೇಳೋದು ನಂಗೆ ತುಂಬ ಕೆಟ್ಟದ್ದು ಅನ್ಸುತ್ತೆ ಅದು. ಆ್ಯಂಡ್ ಸ್ಪೆಷಲಿ ಕೆಲವು ಕಮೆಂಟ್ಸು ಅವ್ರು ನೋಡೋದು ಇಲ್ಲ, ಇದು ಹುಡುಗನ ಇದು ಹುಡುಗಿನ, ಒಂಥರ ಕೆಟ್ಟದಾಗಿ ಅಂದರೆ ಕಮೆಂಟ್ ಆಗಿಬಿಡ್ತಾರೆ ಆ್ಯಸ್ ಇಫ್ ವಿ ಡೋಂಟ್ ಹ್ಯಾವ್ ಫೀಲಿಂಗ್ಸ್. ಸೊ ಅದು ನನಗೆ ಇಷ್ಟ ಆಗಲ್ಲ. ಅಂದರೆ
ಏನ್ ಬೇಕಿದ್ರು ಕಮೆಂಟ್ ಆಗಿ, ಜಸ್ಟ್ ಬಿಕಾಸ್ ಅವ್ರ ಕೈಯಲ್ಲಿ ಒಂದು ಫೋನ್ ಇದೆ ಏನಾದರೂ ಕಮೆಂಟ್ ಮಾಡ್ಬೋದು, ನೋಡೋಕೆ ಯಾರು ಇಲ್ಲ ಅಂದ್ಬಿಟ್ಟು. ಬಟ್ ಐ ಸೀರಿಯಸ್ಲಿ ಫೀಲ್ ದಟ್ ಶುಡ್ ಬಿ ಸ್ಟ್ರಿಕ್ಟ್ ಆಕ್ಷನ್ಸ್ ಆನ್ ದೀಸ್ ಪೀಪಲ್, ಬಿಕಾಸ್ ನಾವು ಆಕ್ಟರ್ಸ್ ಆ್ಯಂಡ್ ನಮಗೂ ಈ ಕಮೆಂಟ್ಸ್ ಎಲ್ಲ ತುಂಬ ಮ್ಯಾಟರ್ ಆಗುತ್ತೆ. ಅಫ್ಕೋರ್ಸ್ ನಾವು ಇಗ್ನೋರ್ ಮಾಡ್ತೀವಿ, ಬಟ್ ವಿ ಡಿಪೆಂಡ್ ಆನ್ ಇಟ್ಸ್ ಅ ರಿವ್ಯೂ, ಆಯ್ತಾ? ವಿ ಲೈಕ್ ಇಟ್. ನಮ್ಮ ಬಗ್ಗೆ ಆದ್ರೂ ಹೋಗಿದ್ರೆ ನಮ್ಗೆ ಇಷ್ಟ ಆಗುತ್ತೆ. ಏನಾದರೂ ರಿವ್ಯೂ ಕೊಟ್ಟರೆ ಇದು ಮಾಡ್ಬೋದು, ಬೆಟರ್ ಮಾಡ್ಬೋದು ಅಂದರೆ ಅದು ಇಷ್ಟ ಆಗುತ್ತೆ, ವಿ ಟೇಕ್ ಇಟ್. ಬಟ್ ಅನ್ನೆಸೆಸರಿಯಾಗಿ ಇರ್ರೆಲೆವೆಂಟ್ ಆಗಿ ಕೆಲವು ಬೈಗುಳ ಹೇಳ್ತಾರೆ ಆ್ಯಂಡ್ ಲೈನ್ಸ್ ಫೇಸಸ್ ಎಲ್ಲ ಪಾಸ್ ಮಾಡ್ತಾರೆ. ಐ ಡೋಂಟ್ ಲೈಕ್ ದ್ಯಾಟ್ ಆ್ಯಂಡ್ ಐ ಹೋಪ್ ನಮ್ಮ ಇಂಡಸ್ಟ್ರಿ ಇದನ್ನೆಲ್ಲ ಯಾವಾಗ ಕರೆಕ್ಟ್ ಮಾಡ್ಕೊತಾ ಹೋಗುತ್ತೆ ಎಲ್ಲರೂ ಬೆಳೀತಾರೆ. ಆರ್ಟಿಸ್ಟ್ ಬೆಳೀತಾರೆ ಅಂದರೆ ಎಕನಾಮಿಕಲ್ ಗ್ರೋತ್ ಕೂಡ ಆಗುತ್ತೆ, ಫಿಲ್ಮ್ಸ್ ಕೂಡ ಹಿಟ್ ಆಗುತ್ತೆ ಆ್ಯಂಡ್ ಜನರು ಕೂಡ ಥಿಯೇಟ್ರಿಗೆ ಬಂದು ಮೂವೀಸ್ನ ನೋಡ್ತಾರೆ ಅಂತ.